ಶುದ್ಧವಲ್ಲದ ಸನ್ಯಾಸ, ಅಶುದ್ಧ ಸನ್ಯಾಸ ನಮಗೇನು ಕಾಣಿಸ್ತಾ ಇದೆ ನಮ್ಮ ಸಮಾಜದಲ್ಲಿ, ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮತ್ತು ನಾನು ಈಗಲೂ ಹೇಳ್ತೀನಿ, ಅವರಲ್ಲೆಲ್ಲೂ ಇರಲ್ವಾ, ನಿದ್ದೆ ಮಾಡಲ್ವಾ, ಊಟ ಮಾಡಲ್ವಾ, ಬಾಯಾರಿಕೆಗಳಿರಲ್ವಾ, ಕಾಮ ಇರಲ್ವಾ, ಎಲ್ಲವೂ ಇರ್ತದೆ, ಅವರಲ್ಲೂ ಇರ್ತದೆ. ಆದರೆ ಅದನ್ನು ಅವರು ಚಾನಲೈಸ್ ಮಾಡ್ತಾರೆ ಅವರ ಅನುಷ್ಠಾನದ ಕಡೆಗೆ, ಅವರ ಅಧ್ಯಯನದ ಕಡೆಗೆ. ಈಗ ನೀವು ಪರಂಪರೆ ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ದೊಡ್ಡ ಪರಂಪರೆ ಇರುವಂಥ ಮಠಗಳಲ್ಲೇ ನಾವು ಈ ಥರದ ಘಟನೆಗಳನ್ನ ನೋಡಿದ್ವಿ. ಯಾವಾಗ ಜಾತಿ, ಯಾವಾಗ ಕೀರ್ತಿ, ಯಾವಾಗ ಹಣ ಇವೆಲ್ಲವೂ ಅಲ್ಲಿ ಸೇರಿಕೊಳ್ತದೋ ಆಗ ಯಾವುದೇ ಪರಂಪರೆ ಇರಲಿ ಅದು ದಾರಿ ತಪ್ಪುವಂಥದ್ದೇ. ಕಪಟಿ ಯಾರು, ನಿಜವಾದ ಕಾವಿಧಾರಿ ಯಾರು ಅಂತ ಗೊತ್ತಾಗಲ್ಲ. ಸೊ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಹಾಗಾದರೆ? ಹಾಗೆ ಎಲ್ಲ ಸನ್ಯಾಸಿಯು ಕಪಟಿ ಅಲ್ಲ. ನೀವು ಗೇಜ್ ಮಾಡಿ ಅವನು ಯಾಕಾಗಿ ಸನ್ಯಾಸ ಹಾಕಿದ್ದಾನೆ, ಅವನು ದೇಣಿಗೆಯನ್ನು ತಂದು ಕೂಡ ಮಠವನ್ನು ಉದ್ಧಾರ ಮಾಡ್ತಾ ಇದ್ದಾನೆ, ಅವನು ವಿಜೃಂಭಿಸ್ತಾ ಇದ್ದಾನೆ. ಒಬ್ಬ ಸನಾತನಿ, ಒಬ್ಬ ಹಿಂದೂ ನಮ್ಮನ್ನು ನೋಡಿ ಅತ್ಯಂತ ವಿನಮ್ರತೆಯಿಂದ, ಶ್ರದ್ಧೆಯಿಂದ, ಗೊತ್ತಿಲ್ಲದೆ ಇರೋರು ಬಂದು ನಮಸ್ಕಾರ ಮಾಡಿದ್ದಿಲ್ಲ, ದೂರದಲ್ಲಿ ಇಂಕೊ ನಗ್ತಾರೆ, ಇವರು ಒಬ್ಬ ಕಪಟಿ ಅನ್ನೋ ರೀತಿಯಾಗಿ ನೋಡ್ತಾರೆ. ನಮಗೂ ನೋವಾಗ್ತದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ವೆಲ್ಕಮ್ ಟು ದ ಶೋ. ಸದ್ಗುರು ಶ್ರೀರಾಮ ಅವ್ರನ್ನ ನೀವು ಭೇಟಿಯಾಗಬೇಕು ಅಂತಂದರೆ ಒಂದು ಸದಾವಕಾಶ ಸದ್ಯದಲ್ಲಿ ಇದೆ. ಅದೇನೆಂದರೆ ಜುಲೈ 10ನೇ ತಾರೀಕು ಗುರು ಪೂರ್ಣಿಮೆಯ ದಿನ ಕಗ್ಲಿಪುರದ ಫೈರ್ಫ್ಲೈ ಈ ಒಂದು ಜಾಗದಲ್ಲಿ ಗುರು ಪೂರ್ಣಿಮಾ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಆಸಕ್ತರು ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಬಹುದು, ಅವ್ರ ಮಾತುಗಳನ್ನ ಕೇಳ್ಬೋದು. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಪ್ರಶ್ನೆಗೆ ಬರೋದಾದರೆ, ಇತ್ತೀಚೆಗೆ ನಾನೊಂದು ನ್ಯೂಸ್ ಪೇಪರಲ್ಲಿ ಒಂದು ಓದಿದೆ. ಬೆಳಗಾಂ ಹತ್ರ ಒಬ್ಬ ಸನ್ಯಾಸಿ, ಊರ ಹೊರಗಡೆ ಆಶ್ರಮ ಮಾಡಿಕೊಂಡಂಥ ಒಬ್ಬ ಯುವ ಸನ್ಯಾಸಿ ಅದೇ ಊರಿನ ಅಪ್ರಾಪ್ತ ಬಾಲಕಿಯನ್ನು ಎತ್ಕೊಂಡು ಹೋಗಿ ಅವಳನ್ನ ರೇಪ್ ಮಾಡಿ ಎಲ್ಲೋ ಒಂದು ಕಡೆ, ಆಮೇಲೆ ಊರವರೆಲ್ಲ ಸೇರಿಕೊಂಡು ಆತನ ಊರು ಬಿಡಿಸಿದ್ರು, ಆಮೇಲೆ ಆಶ್ರಮವನ್ನು ಧ್ವಂಸ ಮಾಡಿದರು. ಈ ಥರದ್ದು ಇತ್ತೀಚೆಗೆ ನಡೆದಿರೋ ಘಟನೆ. ಇದಕ್ಕಿಂತ ಮುಂಚೆ ಕೂಡ ನಾವು ಈ ಥರದ ಘಟನೆಗಳನ್ನ ಆಗಾಗ್ಗೆ ಕೇಳ್ತಾ ಇರ್ತೀವಿ. ನಮ್ಮ ಪ್ರಕಾರ, ಅಂದರೆ ನಮ್ಮ ಜನಸಾಮಾನ್ಯರ ಪ್ರಕಾರ, ಸನ್ಯಾಸ ಅಂದ ತಕ್ಷಣ ನಮಗೆ ಒಂದು ತ್ಯಾಗ, ಎಲ್ಲವನ್ನು ಬಿಟ್ಟಂಥವ್ರು, ಎಲ್ಲರಿಂದ ಮುಕ್ತರಾದಂಥವ್ರು, ಅಥವಾ ಗೆದ್ದಂಥವರು, ನಮ್ಮ ಐಹಿಕ ಏನು ನಮ್ಮದು ಆಸೆಗಳಿರ್ತದೆ ಇದೆಲ್ಲವನ್ನು ಕೂಡ ಅದು ಗೆದ್ದಂಥವ್ರು ಅನ್ನೋ ಒಂದು ಭಾವ ಬರುತ್ತೆ. ಹೀಗಾಗಿ ಪ್ರತಿಯೊಬ್ಬ ಸನ್ಯಾಸಿ ಕೂಡ ಹೆಣ್ಮಕ್ಳು, ಮಕ್ಕಳು, ದೊಡ್ಡವರು ಎಲ್ಲರೂ ಹೋಗಿ ಕಾಲು ಬೀಳ್ತಾರೆ, ಅಥವಾ ಅವ್ರನ್ನ ಸಂಪೂರ್ಣವಾಗಿ ನಂಬ್ತಾರೆ. ಆದರೆ ನಂಬಿಕೆಗೆ ಘಾಸಿಯಾಗುವಂಥ ಪ್ರಕರಣಗಳು ಅಲ್ಲಲ್ಲಿ ನಡೀತಾನೆ ಇರ್ತವೆ ನಮ್ಮ ಹಳ್ಳಿಗರಲ್ಲಿ, ನಮ್ಮೆಲ್ಲರಲ್ಲೂ ಇದೆ ಅದು. ಒಬ್ಬ ಸನ್ಯಾಸಿ ಕಾವಿ ಹಾಕ್ಕೊಂಡಿದ್ದಾರೆ ಅಂದ ತಕ್ಷಣ ಹೋಗಿ ನಾವು ಕಾಲಿಗೆ ಬೀಳ್ತೀವಿ. ಅವ್ರಿಗೆ ಗೊತ್ತೂ ಇಲ್ಲ ನಮಗೆ, ಅಲ್ಲಿ ಕಟ್ಟೆ ಮೇಲೆ ಅವ್ರು ಕೂತ್ಕೊಂಡಿದ್ರೆ ಯಾರೋ ಕಾವಿ ಹಾಕ್ಕೊಂಡು ಅಂತಂದರೆ ಅವ್ರಿಗೆ ಹೋಗಿ ಫಸ್ಟ್ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾರೆ ತುಂಬ ಜನ. ಸೊ ಹೀಗಿರಬೇಕಾದ್ರೆ ಈ ಥರದ್ದು ಒಂದು ಘಟನೆಗಳು ನಡೀತಾವಲ್ವಾ. ಶುದ್ಧವಲ್ಲದ ಸನ್ಯಾಸ, ಅಶುದ್ಧ ಸನ್ಯಾಸ ನಮಗೇನು ಕಾಣಿಸ್ತಾ ಇದೆ ನಮ್ಮ ಸಮಾಜದಲ್ಲಿ, ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಮನುಷ್ಯ ಅಂತ ಆದಮೇಲೆ ನಾವು ಎಲ್ಲವನ್ನೂ ಮೀರಲಿಕ್ಕಾಗೇ ಬಂದಿರೋದು. ಹಾಗೆ ಮೀರುವ ಪ್ರಕ್ರಿಯೆಯಲ್ಲಿ ಇನ್ನೂ ನಾನು ಆ ಉನ್ನತ ಸಾಧನೆಗೆ ಹೋಗಬೇಕು, ಇದೆಲ್ಲವನ್ನು ಮೀರುವಂತಹ ಸ್ಥಿತಿ ನನಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಸನ್ಯಾಸ ಸ್ವೀಕಾರ ಮಾಡಿದ ತಕ್ಷಣ ಆತನಲ್ಲಿ ಕಾಮವಿಲ್ಲ ಹಾಗೆ ಹೇಳೋ ಹಾಗಿಲ್ಲ. ಅವನಲ್ಲಿ ಎಲ್ಲರಂತೆ ಹಸಿವಿದೆ, ಎಲ್ಲರಂತೆ ಬಾಯಾರಿಕೆ ಇದೆ, ಎಲ್ಲರಂತೆ ಅವನು ನಿದ್ದೆ ಮಾಡುತ್ತಾನೆ, ಎಲ್ಲರಂತೆ ಅವನಲ್ಲೂ ಒಂದಷ್ಟು ಕಾಮದ ವಾಂಛೆಗಳು ಇರ್ತವೆ. ಆದರೆ ಅವನ ಸಾಧನೆಯ ಮೂಲಕ, ಪ್ರತಿನಿತ್ಯದ ಅವನ ಅನುಷ್ಠಾನ, ಸನ್ಯಾಸಿ ಹೀಗೆ ಇರಬೇಕು ಅನ್ನುವಂಥ ಪದ್ಧತಿಗಳಿದೆ. ಉದಾಹರಣೆಗೆ ಹೇಳೋದಿದ್ದರೆ, ಸನ್ಯಾಸ ಸ್ವೀಕಾರ ಮಾಡಿದವನು ಹಗಲಿನಲ್ಲಿ ನಿದ್ದೆ ಮಾಡೋ ಹಾಗಿಲ್ಲ, ಒಂದಷ್ಟು ವಿಶ್ರಾಂತಿ ತಗೋಬೋದು, ಆದರೆ ನಿದ್ದೆ ಮಾಡೋ ಹಾಗಿಲ್ಲ. ಹಾಗೆ ನಿದ್ದೆಯೇ ಈ ರೀತಿಯ ನಿಯಮಗಳಿದೆ. ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳಬೇಕು, ಇಷ್ಟೇ ಅಧ್ಯಯನ ಮಾಡಬೇಕು, ಇಷ್ಟು ಓದಬೇಕು, ಸ್ವಾಧ್ಯಾಯ ಮಾಡಬೇಕು, ಅನುಷ್ಠಾನಗಳನ್ನು ಇಟ್ಕೋಬೇಕು, ಇಷ್ಟು ಜಪ ಮಾಡಬೇಕು ಅಂತೆಲ್ಲ ಇದೆ. ಈಗೇನಾಗಿದೆ, ಸನ್ಯಾಸ ಅಂದ ತಕ್ಷಣ ತುಂಬ ಬಾರಿ ಹಣ ಬರ್ತದೆ, ಹೆಚ್ಚು ಜನ ಗೌರವ ಕೊಡ್ತಾರೆ. ನೀವೇ ಹೇಳಿದ ಹಾಗೆ ಹಳ್ಳಿಗಳಲ್ಲೂ ಕೂಡ ಕಾವಿ ಬಟ್ಟೆ ನೋಡಿದ ತಕ್ಷಣ ಅವ್ರು ಯಾರು ಏನು ಅಂತ ವಿಚಾರಿಸಲ್ಲ, ಅವ್ರಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಇದನ್ನೆಲ್ಲ ನೋಡಿದಂಥ ಕೆಲವು ಕಪಟಿಗಳು ಕಾವಿಯನ್ನು ಹಾಕಿ ಕಾವಿಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಿಜವಾದ ಸನ್ಯಾಸಿಗಳು ಯಾರಿದ್ದಾರೆ, ಆ ಪರಂಪರೆಯಿಂದ ಬಂದಂಥವ್ರು ಯಾರಿದ್ದಾರೆ, ಅದರ ಅನುಷ್ಠಾನವನ್ನು ಯಾರು ತನ್ನ ಗುರುವಿನಿಂದ ಕಲಿತು ಪದ್ಧತಿಯನ್ನು ರೂಢಿಸ್ಕೊಂಡವರಿದ್ದಾರೆ, ಅಷ್ಟು ಸುಲಭವಾಗಿ. ಮತ್ತು ನಾನು ಈಗಲೂ ಹೇಳ್ತೀನಿ, ಅವರಲ್ಲೆಲ್ಲೂ ಇರಲ್ವಾ,
ನಿದ್ದೆ ಮಾಡಲ್ವಾ, ಊಟ ಮಾಡಲ್ವಾ, ಬಾಯಾರಿಕೆಗಳಿರಲ್ವಾ, ಕಾಮ ಇರಲ್ವಾ, ಎಲ್ಲವೂ ಇರ್ತದೆ, ಅವರಲ್ಲೂ ಇರ್ತದೆ. ಆದರೆ ಅದನ್ನು ಅವರು ಚಾನಲೈಸ್ ಮಾಡ್ತಾರೆ ಅವರ ಅನುಷ್ಠಾನದ ಕಡೆಗೆ, ಅವರ ಅಧ್ಯಯನದ ಕಡೆಗೆ, ಪೂರ್ಣವಾಗಿ ಶರೀರವನ್ನು ಅದಕ್ಕೆ ತೊಡಗಿಸಿದಾಗ ಇದರ ಕಡೆಗೆ ಆಸೆ ಏನಿದೆ ಅದು ತನಗೆ ತಾನೇ ಕಡಿಮೆ ಆಗ್ತಾ ಹೋಗಿಬಿಡ್ತದೆ. ಹಾಗೆ ಅನುಷ್ಠಾನ ಇಟ್ಕೊಳ್ತಾರೆ. ಆದರೆ ಕಪಟಿಗಳು ಏನು ಮಾಡ್ತಾರೆ, ತೋರಿಕೆಗಾಗಿ ಯಾರು ಕಾವ್ಯ ಹಾಕ್ತಾರೆ, ತೋರಿಕೆ ಎಲ್ಲರೂ ಬಂದು ನನಗೆ ನಮಸ್ಕಾರ ಮಾಡಲಿ, ರಾಜಕೀಯದವರು ಬಂದು ನನ್ನ ಆಶ್ರಯ ಪಡೀಲಿ, ಅವರಿಂದಾಗಿ ನನ್ನ ಖ್ಯಾತಿ ಆಗಬಹುದು ಅನ್ನುವಂಥ ಕಪಟತನದಿಂದ ಯಾರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ಅವರಿಂದಾಗಿ ಸನ್ಯಾಸಕ್ಕೆ ದ್ರೋಹ ಆಗ್ತಾ ಇದೆ. ಬಿಟ್ಟು ಸನ್ಯಾಸಿಗಳೆಲ್ಲರೂ ಕೂಡ ಆ ರೀತಿಯಾಗಿ ಯಾರು ಸರಿಯಾದ ಪರಂಪರೆಯಿಂದ ಬಂದಿರ್ತಾರೆ, ಪರಂಪರೆ ಇಲ್ಲದೆ ಹೋದರೂ ಸರಿಯಾದ ಗುರುವಿನ ಮೂಲಕ ಯಾರು ಬಂದಿರ್ತಾರೆ ಅಂತಹ ಸನ್ಯಾಸಿಗಳು ಯಾವುದೇ ಕಾರಣಕ್ಕೂ ಈ ರೀತಿಯ ನೀಚ ಕೃತ್ಯಗಳಲ್ಲಿ ತೊಡಗುವುದಿಲ್ಲ. ಈಗ ನೀವು ಪರಂಪರೆ ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ದೊಡ್ಡ ಪರಂಪರೆ ಇರುವಂಥ ಮಠಗಳಲ್ಲೇ ನಾವು ಈ ಥರದ ಘಟನೆಗಳನ್ನ ನೋಡಿದ್ವಿ, ನೋಡ್ತಾನೆ ಇರ್ತೀವಿ. ಚಿತ್ರದುರ್ಗದ ಫಾರ್ ಎಕ್ಸಾಂಪಲ್, ಅದು ಕೇಸ್ ಕೂಡ ಆಗಿರೋದ್ರಿಂದ ಪಬ್ಲಿಕ್ ಡೊಮೇನಲ್ಲಿ ಆ ಮಾತನ್ನು ಹೇಳ್ತಾ ಇದ್ದೀನಿ. ಓಕೆ, ಕೇಸ್ ಆಯಿತು, ಜೈಲಿಗೆ ಹೋದರು ಸ್ವಾಮೀಜಿಗಳು, ವಾಪಸ್ ಬಂದಿದ್ದಾರೆ. ಕೇಸ್ ಅಂದರೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಕ್ಕೆ ಹೋಗಲ್ಲ, ತುಂಬ ಜನರಿಗೆ ಗೊತ್ತಿದೆ. ಇದೊಂದು ದೊಡ್ಡ ದ್ರೋಹ ಅಲ್ವಾ? ಹೌದು. ಓಕೆ, ನಮ್ಮ ಸಮಾಜಕ್ಕೆ, ನಮ್ಮ ಭಕ್ತರಿಗೆ ಮತ್ತು ನಂಬಿಕೆ ಆಸ್ತಿಕರಿಗೆ ಇದೊಂದು ದೊಡ್ಡ ಮಟ್ಟದ ಆಘಾತ ಅಲ್ವಾ ಅನ್ನೋದು ಪ್ರಶ್ನೆ. ನೋಡಿ, ಅದೇ ಹೇಳಿದ್ದು, ಸನ್ಯಾಸ ಅಂದ ತಕ್ಷಣ ತುಂಬ ವಿಷಯಗಳನ್ನು ಬಿಡಬೇಕು. ಅದರಲ್ಲೂ ಕೂಡ ಆತ್ಮಶ್ರಾದ್ದವನ್ನು ಮಾಡ್ಕೊಳ್ತಾರೆ, ಘಟಶ್ರಾದ್ದ ಅಂತ ಕರೀತಾರೆ. ತಾವು ಬದುಕಿದ್ದಾಗಲೇ ತಮ್ಮದೇ ತಿಥಿಯನ್ನು ತಾವೇ ಮಾಡಿಕೊಂಡು ಎಲ್ಲ ಸಂಬಂಧಗಳನ್ನು ತೊರೆದು, ಅವರ ನಮಸ್ಕಾರ ಮಾಡೋದಿದ್ರೆ ಅವರ ತಾಯಿಗೆ ಮಾತ್ರ, ತಂದೆಗೂ ನಮಸ್ಕಾರ ಮಾಡಲ್ಲ. ತಂದೆಯೇ ಬಂದು ಅವರಿಗೆ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ತಂದೆಯೇ ಬಂದು ಆ ಸನ್ಯಾಸಿಗೆ ಮಗ ಆಗಿದ್ದರೂ ಕೂಡ ನಮಸ್ಕಾರ ಮಾಡ್ತಾರೆ. ಆ ಪದ್ಧತಿ ಇದೆ. ಹಾಗಾಗಿ ತನಗೆ ತಾನೇ ತಿಥಿ ಮಾಡಿಕೊಂಡ ಮೇಲೆ ಎಲ್ಲವನ್ನು ಬಿಟ್ಟ ಅಂತ ಅರ್ಥ. ಆದರೆ ಕೆಲವರು ಏನು ಮಾಡಿಬಿಟ್ಟಿದ್ದಾರೆ, ಈಗ ತಮ್ಮ ಕೀರ್ತಿಗಾಗಿ, ತಮ್ಮ ಘನತೆಗಾಗಿ ಜಾತಿಗೊಂದು ಮತ ಮಾಡಿಕೊಳ್ತಾರೆ. ನೀವು ಅಲ್ಲಿಂದನೇ ಶುರು ಆಯ್ತಲ್ಲ ನಿಮ್ಮ ಅಧಪತನ. ಸನ್ಯಾಸಕ್ಕೆ ಅರ್ಥವೇ ಇಲ್ದಾಗ ಆಯ್ತಲ್ಲ. ಎಲ್ಲವನ್ನು ಮೀರಬೇಕು ಅಂತ ಬಂದಂಥವರು, ಮೋಕ್ಷಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡಿದವರು, ಮೋಕ್ಷದ ಜೊತೆಗೆ ನನಗೆ ಗೊತ್ತಿರುವಂತಹ ಜ್ಞಾನವನ್ನು 4 ಜನಕ್ಕೆ ನಾನು ಹಂಚುತ್ತಾ ಹೋಗ್ತೀನಿ, ಯಾವ ಅಪೇಕ್ಷೆಗಳಿಲ್ಲದೆ ಅನ್ನುವಂಥದ್ದೇ ನಿಯಮ. ಅಲ್ಲಿ ಧರ್ಮವನ್ನು ಬೋಧನೆ ಮಾಡೋದು, ಸತ್ಮಾರ್ಗವನ್ನು ತೋರುವಂಥದ್ದೇ ಸನ್ಯಾಸಿ ಕರ್ತವ್ಯ. ಓಕೆ. ಆದರೆ ಯಾವಾಗ ಜಾತಿ, ಯಾವಾಗ ಕೀರ್ತಿ, ಯಾವಾಗ ಹಣ ಇವೆಲ್ಲವೂ ಅಲ್ಲಿ ಸೇರಿಕೊಳ್ತದೋ ಆಗ ಯಾವುದೇ ಪರಂಪರೆ ಇರಲಿ ಅದು ದಾರಿ ತಪ್ಪುವಂಥದ್ದೇ. ಯಾವಾಗ ಅನುಷ್ಠಾನಗಳಿಲ್ಲ, ಯಾವಾಗ ಸಾಧನೆ ಇಲ್ಲ, ಒಬ್ಬ ಯೋಗಿ ಆದ ಸನ್ಯಾಸಿ ಆದವನು ದೇಹವನ್ನು ಹಾಗೆ ದಂಡಿಸಬೇಕು ಅಂದರೆ ಅರ್ಥ ಹೊಲಕ್ಕೆ ಹೋಗಿ ದುಡಿಬೇಕಾಗಿಲ್ಲ, ಹಾಗೆ ದುಡಿಯೋ ಹಾಗೂ ಇಲ್ಲ ಸನ್ಯಾಸಿ. ಅವನಿಗೆ ಆದಂಥ ನಿಯಮ ಇದೆ. ಆದರೆ ಆಸನಗಳ ಮೂಲಕ ದೇಹವನ್ನು ದಂಡಿಸಿ ಮನಸ್ಸನ್ನು ಒಂದು ಹತೋಟಿಗೆ ತೆಗೆದುಕೊಂಡು ಬರಬೇಕು. ಹಾಗೆ ತಗೊಂಡು ಬರದೆ ನಾವು ಹೊರಗಿನ ಪ್ರಪಂಚದ ಕಡೆಗೆ ಹೆಚ್ಚು ತೆರ್ಕೊಂಡಾಗ ಈ ರೀತಿಯ ಆಸಕ್ತಿಗಳು ಬಂದೇ ಬರ್ತವೆ. ಓಕೆ, ನನಗೆ ಒಂದು ಅನ್ಸೋದೇನೆಂದರೆ, ಸೊ ಮುಕ್ತರು, ನೀವು ಸನ್ಯಾಸಿ ಅಂತಂದ್ರೆ ನನಗೆ ಅಂದರೆ ನಾನು ಎಲ್ಲವನ್ನೂ ಬಿಟ್ಟವರು ಅಂತಂತೀವಿ, ಎಲ್ಲಕ್ಕಿಂತ ಜಾಸ್ತಿ ಅವ್ರ ಹತ್ರನೇ ಇದೆ. ಆ್ಯಕ್ಚುಲಿ ಈಗ ಅವ್ರ ಹತ್ರ ಜಾಸ್ತಿ ಆಸ್ತಿ ಇದೆ, ಅವ್ರ ಹತ್ರ ಜಾಸ್ತಿ ಕಾರ್ಗಳಿವೆ, ಅವ್ರ ಹತ್ರ ಜಾಸ್ತಿ ಸೌಲಭ್ಯಗಳಿದೆ. ಯಾರಿಗಾಗಿ? ಸಮಾಜಕ್ಕಾಗಿ, ಧರ್ಮದ ಉಳಿವಿಗಾಗಿ. ನೋಡಿ, ಓಕೆ, ನೀವು ಬೇರೆಯವರೆಲ್ಲ ಹತ್ರನೂ ಇದೆ. ಈಗ ವ್ಯಾಟಿಕನ್ನಲ್ಲಿ ಏನೆಲ್ಲ ಇರಬಹುದು, ಎಷ್ಟು ಕೋಟಿ ಚಿನ್ನ, ಎಷ್ಟು ಟನ್ಗಟ್ಟಲೆ ಇದೆ ಅಂತೆಲ್ಲ ಹೇಳ್ತಾರೆ. ನೀವು ಆ ಪೋಪ್ ಸತ್ತ ನಂತರ ಯಾರಿಗೆ ಹೋಗ್ತದೆ? ಅದು ಇನ್ನೊಬ್ಬ ಪೋಪಿಗೆ ಹೋಗ್ತದೆ, ಅವರ ಮಕ್ಳಿಗೆ ಹೋಗಲ್ಲ, ಅವರ ಮರಿ ಮಕ್ಳಿಗೆ ಹೋಗಲ್ಲ, ಅವರ ಮೊಮ್ಮಕ್ಳಿಗೋ ಮರಿ ಮಕ್ಳಿಗೋ ಕಾರ್ ತೊಗೊಳಕ್ಕೆ ಹೋಗಲ್ಲ ಅದು. ಹಾಗೆ ಇಲ್ಲಿಯ ಸನ್ಯಾಸಿಗಳು ಕೂಡ ಅವ್ರಿಗೆ ಯಾವುದೇ ಪರಂಪರೆಗಳಿರಲ್ಲ. ಈಗ ನೀವು ಹೇಳೋ ಹಾಗೆ ಮತ್ತು ಅವ್ರಿಗೆ ಯಾರಿಗೋ ಕಪಟತನದಿಂದ ಮಕ್ಕಳು ಹುಟ್ಟಿದ್ದು ಅವ್ರ ಸನ್ಯಾಸಿ ಕೊಡುವಂಥದ್ದಿದೆ. ಆದರೆ ನೀವು ಸರಿಯಾದ ಪರಂಪರೆ ನೋಡಿ, ಒಂದ್ಸರಿ ಸರಿಯಾದ ಯಾವುದು ಅನುಷ್ಠಾನಗಳು ಇಟ್ಕೊಂಡ್ಬಂದಿದ್ದಾರೆ ಅಲ್ಲಿ ಈ ಥರದ್ದಿಲ್ಲ. ಓಕೆ, ನಾನೀಗ ಇನ್ನೊಂದು 2 ಪ್ರಶ್ನೆ ಕೇಳಬೇಕು. ಮೊದಲನೇದಾಗಿ, ನೀವು ಸದ್ಗುರು ಶ್ರೀರಾಮ ಅವರು, ನಾನು ಸುಮಾರು ವರ್ಷಗಳಿಂದ ನಾನು ನೋಡ್ಕೊಂಡ್ಬಂದಿದ್ದೀನಿ. ಗೌರಿಶಕ್ಕಿ ಸ್ಟುಡಿಯೋ ಅಲ್ಲಿ ನೀವು ನಿರಂತರವಾಗಿ ಬರ್ತಾ ಇರ್ತೀರಿ. ನೀವು ಕಾವಿ ಹಾಕಿದ್ದು ನಾನು ನೋಡಿಲ್ಲ. ಓಕೆ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಒಬ್ಬ ಯೋಗಿಯ ಮಾತುಗಳು, ಒಬ್ಬ ಸನ್ಯಾಸಿ ಮಾತುಗಳು ಅಂತ ನಮಗೆ ಅನಿಸುತ್ತೆ. ತುಂಬ ತಿಳ್ಕೊಂಡಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡಬಲ್ಲಂಥ ಕೆಪಾಸಿಟಿ ಇದೆ ಇವ್ರಿಗಂತ ನಮಗೆ ಅನಿಸುತ್ತೆ. ಆದರೆ ನೀವು ಯಾಕೆ ಕಾವಿ ಹಾಕಿಲ್ಲ ಅನ್ನೋದು ಪ್ರಶ್ನೆ. ನೋಡಿ, ನಾನು ಸಹಜವಾಗಿ ಎಲ್ಲರಂತೆ ಇರಬೇಕು ಅಂತ ಭಾವಿಸಿದ್ದೀನಿ. ಹಾಗಾಗಿ ಈ ಕಾವ್ಯ ಹಾಕಿದಾಗ ನೀವು ಹೇಳಿದ್ರಲ್ಲ, ಅಷ್ಟು ಅನುಷ್ಠಾನ ನಿಯಮಗಳು, ಅದಕ್ಕೆ ಆದಂತಹ ಪ್ರಪಂಚ ಬೇರೆ. ನಾವು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಎಲ್ಲರ ನಡುವೆ ಇದ್ದು ನಮಗೇನು ಗೊತ್ತಿದೆ
ಅದನ್ನು ತಿಳಿಸ್ಕೊಡ್ತಾ ನಾವು ಪಕ್ವ ಆಗ್ತಾ ಹೋಗ್ತಾ ಇದ್ದೀವಿ. ಯಾವತ್ತಾದರೂ ಮುಂದೆ ಒಂದು ದಿನ ತುಂಬ ಜನರು ಹೇಳಿದ್ದಾರೆ, ಇಲ್ಲ ನೀವು ಕಾವಿ ಹಾಕಬೇಕು, ನೀವು ಹರಿಹರಿದಿರಿ ಅಂತ ಹೇಳಿದ್ದಿದೆ. ಆ ರೀತಿ ಮಠಗಳಿಗೂ ಉತ್ತರಾಧಿಕಾರಿಯಾಗಿ ಕರೆದದ್ದೂ ಇದೆ. ಆದರೆ ನಮಗನಿಸ್ತು ಕಾವಿ ಹಾಕಿದಾಗ ತುಂಬ ಜನರಿಂದ ದೂರ ಆಗ್ತೀವಿ, ಅಂದರೆ ಮಾರ್ಗದರ್ಶನದ ದೃಷ್ಟಿಯಿಂದ, ಮತ್ತು ನಾವು ಸಾಮಾನ್ಯರಂತೆ ಇರಬೇಕು ಅಂತ. ಅದು ಒಂದು ಬಂಧನ ಅಂತ ನನಗನಿಸ್ತು. ಬಂಧನ ಅಂತ ನನಗೆ ಯಾವ ಬಂಧನವೂ ಇರಬಾರದು. ಆ ಕಾರಣದಿಂದಾಗಿ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿ, ನಾನು ಗುರುನೂ ಅಲ್ಲ. ನಾನು ಯಾವತ್ತೂ ಕೂಡ, ನೀವು ಗೊತ್ತಿದೆಯೋ ಇಲ್ಲೋ, ನಾನು ಗುರು ಅಂತ ಡಿಕ್ಲೇರ್ ಕೂಡ ನಾನು ಮಾಡ್ಕೊಂಡದ್ದಿಲ್ಲ. ಎಲ್ಲರೂ ಕರೀಲಿಕ್ಕೆ ಶುರು ಮಾಡಿದರು ಗುರು ಅಂತ. ಆದರೆ ನನ್ನ ಗುರು ಒಂದು ಅಂತರ್ವಾಣಿಯಲ್ಲಿ ಒಂದು ಹೇಳಿದರು. ನನಗೊಂದಷ್ಟು ಅನುಭವಗಳು, ಆಧ್ಯಾತ್ಮಿಕ ಅನುಭವಗಳಾದಾಗ ಸದ್ಗುರು ಅನ್ನುವಂಥ ಉಪಾಧಿಯನ್ನು, ಸದ್ಗುರು ಶ್ರೀ ಅನ್ನುವಂಥ ಉಪಾಧಿಯನ್ನು ಒಂದು ಅಂತರ್ವಾಣಿಯಿಂದ ಅದು ಬಂದದ್ದು. ಸುಮ್ಮನೆ ನಾನೇನೋ ಹಾಕೊಂಡಿದ್ದಲ್ಲ. ಸೊ ನೀವು ನಿಮ್ಮ ಕಾವಿ ಧಾರಣೆಯನ್ನು ತ್ಯಜಿಸಿರೋ ಬಗ್ಗೆ ಅಥವಾ ಮುಂದೂಡಿರೋ ಬಗ್ಗೆ ಮಾತಾಡ್ತಾ ಇದ್ರಿ. ಗೊತ್ತಿಲ್ಲ, ಮುಂದೊಂದು ದಿನ ಸಿಗ್ಬೋದೇನೆ ನೀವು ಕಾವಿನಲ್ಲಿ. ಎಲ್ಲರಲ್ಲೂ ಕೂಡ ಒಂದಾಗಿ ಇರುವಂಥದ್ದು ಮತ್ತು ನೀವು ಹೇಗಿದ್ದೀರೋ ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ನನ್ನ ಪ್ರಶ್ನೆ ಈಗ ಬಂದಿರುವಂಥದ್ದು ಏನಂದರೆ, ನನ್ನ ಮನಸ್ಸಲ್ಲಿ ಬಂದಿರುವಂಥದ್ದು, ನಮ್ಮ ಜನಸಾಮಾನ್ಯರಿಗೆ ಈಗ ನಾನು ಹೇಳಿದ ಹಾಗೆ ಕಪಟಿ ಯಾರು, ನಿಜವಾದ ಕಾವಿಧಾರಿ ಯಾರು ಅಂತ ಗೊತ್ತಾಗಲ್ಲ. ಸೊ ಗೊತ್ತು ಮಾಡ್ಕೊಳ್ಳೋದು ಹೇಗೆ? ಹಾಗಾದರೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ಎಷ್ಟು ದೊಡ್ಡ ನಂಬಿಕೆಯೋ ಅಷ್ಟು ದೊಡ್ಡ ದ್ರೋಹ ಆಗುತ್ತೆ. ಈಗ ನನಗೆ ಜಾಸ್ತಿ ನಂಬಿಕೆ ಇಲ್ಲ, ನನಗೇನು ದ್ರೋಹ ಆಗಲ್ಲ, ಯಾಕಂದ್ರೆ ನಾನೇನು ನಂಬಿಲ್ಲ ಅವ್ರನ್ನ ಅಷ್ಟೊಂದು. ಬಟ್ ತುಂಬ ಜನ ತುಂಬ ನಂಬಿರ್ತಾರೆ, ಅವ್ರಿಗೊಂದು ಮನಸ್ಸಿಗೊಂದು ದೊಡ್ಡ ಆಘಾತ ಆಗುತ್ತಲ್ಲ, ಅದನ್ನು ತಪ್ಪಿಸೋದು ಹೇಗೆ? ನೋಡಿ, ಈ ಪರಂಪರೆಯಲ್ಲಿ ನಾವು ಸನ್ಯಾಸಕ್ಕೆ ಗೌರವ ಕೊಡಲೇಬೇಕು. ಆ ಸನ್ಯಾಸಕ್ಕೆ ಗೌರವ ಕೊಟ್ಟ ಕಾರಣಕ್ಕೆ ಎಷ್ಟೋ ಸಾಮ್ರಾಜ್ಯಗಳು ಉದಯ ಆಗಿದ್ದು, ಬೆಳಗಿದ್ದು ಕೂಡ. ಹಾಗಾಗಿ ಸನ್ಯಾಸಕ್ಕೆ ನಮ್ಮ ಪರಂಪರೆಯ ಭಾರತದಲ್ಲಂತೂ ಅತ್ಯಂತ ಉತ್ಕೃಷ್ಟವಾದ ಸ್ಥಾನ ಇದೆ. ಎಲ್ಲಿವರೆಗೆ ಸನ್ಯಾಸ ಬಟ್ಟೆ ಹಾಕ್ಕೊಂಡು, ಕಾವಿ ಬಟ್ಟೆ ಹಾಕ್ಕೊಂಡು ಒಬ್ಬ ಕಳ್ಳ ಬಂದರೂ ಅವನಿಗೂ ನಾವು ಗೌರವ ಕೊಡಬೇಕು ಅನ್ನುವಂಥ ಪದ್ಧತಿ ಇದೆ. ಹಾಗಾಗಿ ಆದರೆ ಕಾವಿ ಧರಿಸೋರು ಯೋಚನೆ ಮಾಡಬೇಕು, ನಾನು ಎಷ್ಟು ಅರ್ಹ ಅಂತ. ತಮ್ಮ ಆತ್ಮಸಾಕ್ಷಿಯನ್ನು ತಾವೇ ಕೇಳ್ಕೋಬೇಕು. ನಾನು ಕಾವಿ ಹಾಕಿ ಎಷ್ಟು ಸರಿಯಾಗಿ ನಾನು ಬದುಕ್ತಾ ಇದ್ದೀನಿ ಅಂತ ಅವರೇ ಕೇಳ್ಕೋಬೇಕು. ಆಷಾಢ ಬೋತಿದಿಂದ ಏನು ಪ್ರಯೋಜನ? ನಾವು ನನ್ನೂ ಕೇಳಿದ್ರಿ, ಯಾಕೆ ಕಾವಿ ಹಾಕಲ್ಲ? ನಾನು ನನಗಿಷ್ಟ ಬಂದ ಹಾಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದೋ ಬಂಧನದಿಂದ ನಾನು ಒಳಪಟ್ಟು ಆಸೆ ಇದ್ದರೂ ನಾನು ಇದನ್ನು ತಿನ್ನಬಾರ್ದು, ಆ ಸ್ಥಿತಿ ಇಲ್ಲ ನನಗೆ. ಯಾವತ್ತೂ ಒಂದು ದಿನ ಗೋಲ್ಗೊಪ್ಪ ತಿನ್ನಬೇಕು ಅಂತ ಅನಿಸಿದರೆ ರಸ್ತೆ ಬದಲು ನಿಂತು ಗೋಲ್ಗೊಪ್ಪ ತಿನ್ನಕ್ಕೆ ನನಗೆ ಆಸೆ ಇದೆ. ಹಾಗಾಗಿ ನನಗೆ ಈ ಥರದ ಅಂಥ ಅನೈತಿಕವಾದ ಆಸೆಗಳಿಲ್ಲ. ಆದರೆ ನೈತಿಕವಾಗಿ ಹೀಗಿರಬೇಕು ಅಂತ ಅನ್ನಿಸಿದಾಗ ನಾನು ಹಾಗಿರಬೇಕು. ಇನ್ಯಾವುದೋ ಜಾಗಕ್ಕೆ ಹೋಗಬೇಕು ಅಂದಾಗ ಹೋಗೋ ಹಾಗಿರಬೇಕು. ಹಾಗಿರ್ಲಿಕ್ಕೆ ಸಾಧ್ಯ ಆಗೋದಿದ್ದರೆ ಈ ಮಾರ್ಗ ನನಗೆ ಸರಿ ಹೊಂದಿತು, ಹಾಗಾಗಿ ನಾನು ಹೀಗಿದ್ದೀನಿ. ಯಾರು ಇನ್ನುಳಿದ ಕಪಟತನದಿಂದಿದ್ದೀರಿ, ದಯವಿಟ್ಟು ಆ ರೀತಿಯಾಗಿ ಇದ್ದರೆ ಕಾವಿ ಬಟ್ಟೆಯನ್ನು ತ್ಯಜಿಸಿ ಸಹಜವಾಗಿ ಎಲ್ಲರಂತೆ ಬದುಕಿ, ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿ. ಕಾವಿ ಬಟ್ಟೆಯನ್ನು ಹಾಕೇ ಸಾಧನೆ ಮಾಡಬೇಕು ಅಂತಿಲ್ಲ. ನೀವು 100 ಜನಕ್ಕೆ ದ್ರೋಹ ಮಾಡಿ, ಆತ್ಮದ್ರೋಹ ನಿಮಗೆ ನೀವೇ ಮಾಡ್ಕೊಳ್ತೀರಿ. ಶಿವರಾಮ್ ಕಾರಂತರದೊಂದು ಮಾತಿದೆ, ಬೇರೆಯವರಿಗೆ ದ್ರೋಹ ಮಾಡಬೇಕಾದ್ರೆ ತನಗೆ ತಾನು ದ್ರೋಹ ಮಾಡ್ಕೊಳ್ಳೋದನ್ನು ಕಲ್ತಿದ್ರೆ ಮಾತ್ರವೇ ಇನ್ನೊಬ್ಬರಿಗೆ ದ್ರೋಹ ಮಾಡೋಕ್ಕೆ ಸಾಧ್ಯ. ತನಗೆ ತಾನು ಸುಳ್ಳು ಹೇಳ್ಕೊಳ್ಳೋದು ಕಲ್ತಿದ್ರೆ ಮಾತ್ರ ಇನ್ನೊಬ್ಬರಿಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಆತ್ಮಕ್ಕೆ ನೀವೇ ದ್ರೋಹ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಯಾವ ಅರ್ಥ ಇದೆ? ಹಾಗಾಗಿ ನಾನು ಅಂತಹ ಮಾರ್ಗದಲ್ಲಿ ಯಾರಾದರೂ ಇದ್ದರೆ ಕಾವಿಯನ್ನು ಧರಿಸಿ ಅವರೆಲ್ಲರಿಗೂ ವಿನಮ್ರವಾಗಿ ಕೇಳ್ತೀನಿ. ನಾನು ಎಷ್ಟು ದೊಡ್ಡ ಮನುಷ್ಯನೋ ಗೊತ್ತಿಲ್ಲ ನಿಮಗೆ ಕೇಳುವಷ್ಟು, ಆದರೆ ಕೇಳ್ತೀನಿ, ನೀವು ಅಂತಹ ಕಪಟತನದಿಂದ ಸನ್ಯಾಸ ಹಾಕ್ಕೊಂಡು ದ್ರೋಹ ಮಾಡಿದರೆ ಇನ್ನು ಉಳಿದವ್ರಿಗೂ ಅದೇ ಕಳಂಕವನ್ನು ಮೆತ್ತದಾಗ ಆಗ್ತದೆ. ನೋಡಿ, ನಾನೊಂದು ಕತೆ ಕೇಳಿದ್ದೆ, ಅದನ್ನು ನನ್ನ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ. ಯಾವಾಗಲೂ ಹಿಂದೆ ಕೇಳಿದ್ದೆ, ಇಬ್ಬರು ಸ್ನೇಹಿತರು, ಪಕ್ಕಪಕ್ಕದ ರಾಜರು. ಆದರೆ ಒಬ್ಬ ರಾಜನ ಹತ್ರ ಒಳ್ಳೆಯ ಕುದುರೆ ಇತ್ತು, ಭಾಳ ದಷ್ಟಪುಷ್ಟವಾದಂತಹ ರಾಜ ಗಾಂಭೀರ್ಯ ಅಂತ ಏನು ಹೇಳ್ತಾರೆ ಆ ರೀತಿಯಾದಂತಹ ಅಶ್ವಮೇಧ ಯಾಗಕ್ಕೆ ಬಳಸಬಹುದಾದಂಥ ಒಂದು ಅದ್ಭುತವಾದ ಕುದುರೆ ಇತ್ತು. ಪಕ್ಕದ ಇನ್ನೊಬ್ಬ ಸ್ನೇಹಿತ ಯಾವಾಗಲೂ ಕೇಳ್ತಾ ಇದ್ದೆ, ಎಂತಹ ಕುದುರೆ ನಿಂದು, ಎಂತಹ ಕುದುರೆ ಇಟ್ಕೊಂಡಿದ್ದು ನಾನು ಕೊಡು ಅಂತ. ಇಲ್ಲ ಇದನ್ನು ನಾನು ತುಂಬ ಪ್ರೀತಿಯಿಂದ ಸಾಕಿದ್ದೀನಿ, ನಾನು ಕೊಡೋಕ್ಕಾಗಲ್ಲ ಅಂತ. ಇವನು ಏನೇ ಕೇಳಿದ್ರೂ ಕೊಡಲಿಲ್ಲ. ಆದರೆ ಒಂದು ದಿನ ಅವನ ಸ್ನೇಹಿತರು ಏನು ಮಾಡ್ತಾ ಇದ್ದ, ಅವನ ದಿನಚರಿ ಹೇಗಿತ್ತು ಅಂತ ಗೊತ್ತಿತ್ತು. ಒಂದು ದೇವಸ್ಥಾನದ ಮುಂದೆ ಭಿಕ್ಷಕನಾಗಿ ಕೂತು ಎದ್ದು ಬಂದು ಹಾಗೆ ಮೂರ್ಛೆ ತಪ್ಪದಾಗ ಬಿದ್ದ. ಯಾರು? ಪಕ್ಕದ ರಾಜ್ಯದ ಅಶ್ವವನ್ನು ಯಾವಾಗಲೂ ಕೇಳ್ತಾ ಇದ್ನಲ್ಲ ನಾನು ಕೊಡು ಅಂತ, ಅವನು ಮಾರುವೇಷದಲ್ಲಿ ಬಂದು ಅವನು ಹೋಗಬೇಕಾದ್ರೆ ರಸ್ತೆನಲ್ಲಿ ಮೂರ್ಛೆ ತಪ್ಪಿ ಬಿದ್ದ. ಆ ರಾಜ ಅತ್ಯಂತ ಸದ್ಗುಣ ಸಂಪನ್ನ, ತನ್ನ ರಾಜ್ಯದ ಪ್ರಜೆ ಯಾರೋ ಬಿದ್ದಿದ್ದಾರೆ, ಅವನಿಗೆ ಏನಾದರೂ ಉಪಚಾರ ಮಾಡಬೇಕು ಅಂತ ಕುದುರೆಯಿಂದ ಹಿಡಿದು ಅವನನ್ನು ತೆಗೆದು ಕುದುರೆ ಮೇಲೆ ಹಾಕಿ
ಅವನ ಏನು ಆಯುರ್ವೇದ ಪಂಡಿತರ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಹಾಕಿ ಇವನು ಹತ್ತಬೇಕು ಅಂತಿದ್ದಾಗ ಅವನನ್ನು ತಳ್ಳಿ ಅವನು ಕುದುರೆಯನ್ನು ತಗೊಂಡು ಹೋಗ್ಬಿಟ್ಟು ತಗೊಂಡು ಅಷ್ಟು ದೂರ ಹೋಗಿ ಹೇಳ್ತಾನೆ, ನೋಡಿದ್ಯಾ ಹೇಗೆ ನಿನ್ನ ಕುದುರೆಯನ್ನು ನಾನು ನನ್ನ ವಶಕ್ಕೆ ಪಡೆದೆ ಅಂತ. ನಕ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ಈ ಇನ್ನೊಬ್ಬ ರಾಜ, ಮೊದಲ ರಾಜ ಯುವರಾಜ ಯಾರಿದ್ದ ಅವನು ಹೇಳ್ತಾನೆ, ಕುದುರೆಯ ಯಜಮಾನ ಯಾರಿದ್ದ ಆ ರಾಜ ಹೇಳ್ತಾನೆ, 1 ನಿಮಿಷ ನಿಲ್ಲಪ್ಪ ಅಂತ, ನೀ ಕುದುರೆ ತಗೊಂಡು ನೀನೇ ಹೋಗುವಂತೆ, ಆದರೆ 1 ನಿಮಿಷ ನಿಲ್ಲುತ್ತೆ. ಏನು ಹೇಳು ಅಂತ ಕೇಳಿದ್ರೆ ಈ ರಾಜ ಹೇಳ್ತಾನೆ, ನೋಡು ಈ ವಿಷಯ ನಿನ್ನೆಲ್ಲೂ ಹೇಳೋಕ್ಕೆ ಹೋಗಬೇಡ. ಯಾಕೆ? ನಿನಗೆ ಭಯನಾ? ನಿನಗೆ ಮೋಸ ಹೋದೆ ಅನ್ನೋ ಭಯ ಅಲ್ಲ. ನಾನು ಮೋಸ ಹೋದೆ ಅನ್ನೋ ಭಯ ನನಗಲ್ಲ. ನನ್ನ ರಾಜ್ಯದ ಜನ ಇನ್ಯಾರಾದರೂ ಮೂರ್ಛೆ ತಪ್ಪಿದ್ರೆ ಇನ್ಯಾರೂ ಅವರನ್ನು ಉಪಚರಿಸಕ್ಕೆ ಹೋಗಲ್ಲ. ರಾಜನಿಗೆ ಹೀಗೆ ಮೋಸ ಮಾಡಿ ಕುದುರೆ ಲಪಟಾಯಿಸ್ಬಿಟ್ಟ, ಮೂರ್ಛೆ ತಪ್ಪಿದ ಹಾಗೆ ನಾಟಕ ಮಾಡಿ ಅಂತ ಎಲ್ರಿಗೂ ಗೊತ್ತಾದರೆ ಯಾರೇ ಮೂರ್ಛೆ ತಪ್ಪಿ ಎಲ್ಲೇ ಬಿದ್ದಿದ್ರು ಸಾಯ್ತಾ ಇದ್ರು ಕೂಡ ಅವರನ್ನು ಯಾರೂ ಉಪಚಾರ ಮಾಡೋಕ್ಕೆ ಹೋಗಲ್ಲ. ಅಂಥ ಸ್ಥಿತಿ ನನ್ನ ರಾಜ್ಯಕ್ಕೆ ಬರಬಾರ್ದು. ಕುದುರೆ ನೀನು ತಗೊಂಡು ಹೋಗು ಅಂತ. ಇದು ಎಂತಹ ಉದಾಹರಣೆ ಅಂದರೆ, ನೀವು ಯಾರಿಗೋ ಕಷ್ಟಕ್ಕೆ ಸಹಾಯ ಮಾಡಿ ಅವನು ಹಿಂದಿರುಗಿಸ್ಲಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಬ್ಬನ ಕಷ್ಟಕ್ಕಾಗಲ್ಲ. ಕರೆಕ್ಟ್. ಇನ್ಯಾರಿಗೋ ಸಮಸ್ಯೆ ಇದ್ದಾಗ ಜೊತೆ ನಿಂತಾಗ ಅವನು ನಿಮ್ಮ ಸಮಸ್ಯೆ ಇದ್ದಾಗ ಜೊತೆಗೆ ನಿಲ್ಲಿಲ್ಲ ಅಂದರೆ ಇನ್ನೊಬ್ಬನಿಗೆ ಅವನು ಯಾವತ್ತೂ ಸಮಸ್ಯೆ ಅಂತ ನಾನು ಸಾಯ್ತಾ ಇದ್ದೀನಿ ಅಂದರೂ ಅವನು ಜೊತೆಗೆ ನಿಲ್ಲಲ್ಲ. ಇದು ನಂಬಿಕೆಯ ಪ್ರಶ್ನೆ. ಕರೆಕ್ಟ್. ಇದು ಶ್ರದ್ಧೆಯ ಪ್ರಶ್ನೆ. ಹಾಗಾಗಿ ನೀವುಗಳು, ಈಗ ನಾನು ಅದನ್ನೇ ಯೋಚನೆ ಮಾಡ್ತೀನಿ, ನನ್ನಿಂದಾಗಿ ಯಾರಿಗೂ ತೊಂದರೆ ಆಗಬಾರ್ದು. ನಾನು ಹೀಗೆ ತೊಂದರೆ ಮಾಡಿದ್ರೆ ಇವ್ರು ಹೀಗೆ ತೊಂದರೆ ಮಾಡಿದ್ರು, ಆ ಕಾರಣದಿಂದ ಇನ್ನೊಬ್ಬರು ನನಗೆ ತೊಂದರೆ ಮಾಡಬಾರ್ದು, ಅವರನ್ನು ನಂಬಾರ್ದು ಅಂತ ಯೋಚನೆ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಆ ಕಾರಣ ಅದನ್ನು ನಾನು ಯಾವತ್ತೂ ಆರೋಪಿಸ್ಕೊಳ್ತೀನಿ, ನನ್ನಿಂದಾಗಿ ಯಾರಿಗೂ ದ್ರೋಹ ಆಗಬಾರ್ದು, ನನ್ನಿಂದಾಗಿ ಯಾರಿಗೂ ಕಂಟಕ ಬರಬಾರ್ದು, ನನ್ನಿಂದಾಗಿ ಇನ್ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಇದನ್ನು ಒಂದು ಕಥೆಯಾಗಿ ಅಥವಾ ಒಂದು ದೃಷ್ಟಾಂತವಾಗಿ ತಗೊಂಡು ಇನ್ನುಳಿದ ಯಾರು ಆ ರೀತಿಯಾಗಿ ನಡವಳಿಕೆ ಇದ್ದೀರಿ ಯೋಚನೆ ಮಾಡಬೇಕು. ಮುಂದಿನ ದಿನದಲ್ಲಿ ಯಾರೂ ನಂಬದೇ ಇರುವಂತಹ ಸ್ಥಿತಿ ಬಂದರೆ, ಅದರಲ್ಲೂ ಸನ್ಯಾಸಿಗಳ ಮೇಲೆ ಆ ಸ್ಥಿತಿ ಬಂದರೆ ಪ್ರಪಂಚದಲ್ಲಿ, ಅದರಲ್ಲೂ ಭಾರತದಲ್ಲಂತೂ ಬಹಳ ಅಧೋಸ್ಥಿತಿ ಆಗಿಬಿಡ್ತದೆ. ವೆರಿ ಟ್ರೂ. ಸರ್, ಈಗ ಒಂದು ಪ್ರಶ್ನೆ ಕೇಳಿದೆ, ಬಟ್ ಅದಕ್ಕೆ ನೀವು ಉತ್ತರದಲ್ಲಿ ಇನ್ನೂ ಸ್ವಲ್ಪ ನನಗೆ ಅಂದರೆ ಒಂದು ಸ್ಪೆಸಿಫಿಕ್ ಆಗಿ ಉತ್ತರ ಬೇಕು. ಬಹುಶಃ ಕೊಡೋಕ್ಕಾಗುತ್ತಿಲ್ಲ, ಗೊತ್ತಿಲ್ಲ. ಇನ್ ದ ಸೆನ್ಸ್, ಈಗ ಒಬ್ಬ ಸನ್ಯಾಸಿ ನೋಡಿದ್ರೆ ನಾವು ಗೌರವ ನಮ್ಮದೇನು ಇರುತ್ತೆ ನಮಗೆ ಗೊತ್ತಾಗಲ್ಲ ಅಂತ ನಾನು ಹೇಳಿದ್ನಲ್ಲ, ಹೇಗೆ ಒಂದು ಏನಾದರೂ ಕ್ಲೂ ಕೊಡ್ಬೋದಾ ನಿಮಗೆ? ನೋಡಿ, ಇಂಥವ್ರನ್ನ ಕಂಡ್ರೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳಿ. ನೋಡಿ, ಗುರ್ಸಕ್ಕಾಗಲ್ಲ ಅಂತ. ಖಂಡಿತ ಗುರುತಿಸಬಹುದು. ನೋಡಿ, ವಿವೇಕಾನಂದರದೇ ಒಂದು ಉದಾಹರಣೆ ಇದೆ. ಅವರು ಹಡಗಿನಲ್ಲಿ ಹೋಗಬೇಕಾದ್ರೆ ಒಬ್ಬ ಶ್ರೀಮಂತ ಉದ್ಯಮಿಯನ್ನು ಕಾಣ್ತಾರೆ. ಅವರು ಭಾರತದ ಬಗ್ಗೆ ಮಾತಾಡ್ತಾ ಅವ್ರು ಹೇಳ್ತಾರೆ, ಭಾರತದಲ್ಲಿ ಇವತ್ತು ವಿಜ್ಞಾನದ ಕೊರತೆ ಇದೆ. ಮುಂದಿನ ದಿನದಲ್ಲಿ ಯುವಕರಿಗೆ ಬೇಕಾಗಿರೋದು ವಿಜ್ಞಾನ. ನೀವು ಭಾರತಕ್ಕೆ ಹಿಂದಿರುಗಿದ ನಂತರ ನೀವು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಸಂಸ್ಥೆಯನ್ನು ಶುರು ಮಾಡಬೇಕು ನೀವು ಅಂತ ಹೇಳ್ತಾರೆ. ಅವರೇ ಹೋಮಿ ಜಹಂಗೀರ್ ಬಾಬಾ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಅದನ್ನು ಶುರು ಮಾಡಲಿಕ್ಕೆ ಅಡಿಪಾಯ ಹಾಕದಂಥವ್ರು. ಅದೇ ಇನ್ನೊಬ್ಬ ಸನ್ಯಾಸಿ ಆಗಿದ್ದರೆ, ಇಷ್ಟು ದೊಡ್ಡ ಶ್ರೀಮಂತರ, ನನ್ನ ಮಠ ಕಟ್ತಾ ಇದ್ದೀನಿ, ನನ್ನ ಮಠಕ್ಕೆ ಇಷ್ಟು ದೇಣಿಗೆ ಬೇಕಾಗಿದೆ, ಕೊಡಿ ಅಂತ ಹೇಳ್ತಾ ಇದ್ರು. ಕರೆಕ್ಟ್ ಅಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಾಗಿ ಅವರು ಬದುಕ್ತಾ ಇದ್ದಾರೆ, ಯಾಕಾಗಿ ದೇಣಿಗೆ ಕೇಳ್ತಾ ಇದ್ದಾರೆ, ಸ್ವಾರ್ಥ ಎಷ್ಟಿದೆ ಅವರಲ್ಲಿ. ಇವತ್ತು ಸಾಮಾನ್ಯ ಮನುಷ್ಯನು ಅವರನ್ನು ಸ್ಕೇಲ್ ಮಾಡಿಬಿಡ್ಬೋದು. ಆದರೆ ನಾವೇನು ಮಾಡಿಬಿಡ್ತೀವಿ, ಎಲ್ಲ ಒಂದೇ ಕನ್ನಡಕ ಹಾಕ್ಕೊಂಡು ಇವರು ಹಾಗೆ ಇವರು ಹಾಗೆ ಇವರು ಹಾಗೆ ಅಂತ ನಾವೇ ನೋಡಿಬಿಡ್ತೀವಿ. ಹಾಗೆ ನೋಡಬೇಡಿ. ಎಲ್ಲ ಕಡೆಯೂ ದ್ರೋಹ ಮಾಡುವಂಥವರು ಎಲ್ಲ ಕೆಟಗರಿನಲ್ಲೂ ಇದ್ದಾರೆ. ಕೇವಲ ಸನ್ಯಾಸಿಗಳು ಮಾತ್ರ ಅಲ್ಲ. ಇವತ್ತು ತಂದೆಯೇ ತನ್ನ ಮಕ್ಕಳ ಮೇಲೆ ಅತ್ಯಾಚಾರ ಮಾಡದಂಥ 106 ಘಟನೆಗಳಿದೆ. ಇವತ್ತು ಬೆಳಗ್ಗೆ ಎದ್ದರೆ ಒಂದು ಘಟನೆ ಕಣ್ಣಿಗೆ ಬರ್ತದೆ. ಹಾಗಂತ ಎಲ್ಲ ತಂದೆಯೂ ದ್ರೋಹಿ ಅಲ್ಲ. ಹಾಗೆ ಎಲ್ಲ ಸನ್ಯಾಸಿಯೂ ಕಪಟಿ ಅಲ್ಲ. ನೀವು ಗೇಜ್ ಮಾಡಿ, ಅವನು ಯಾಕಾಗಿ ಸನ್ಯಾಸ ಹಾಕಿದ್ದಾನೆ, ಅವನು ದೇಣಿಗೆಯನ್ನು ತಂದು ಕೂಡ ಮಠವನ್ನು ಉದ್ಧಾರ ಮಾಡ್ತಾ ಇದ್ದಾನೆ, ಅವನು ವಿಜೃಂಭಿಸ್ತಾ ಇದ್ದಾನೆ. ನೀವು ಒಂದಷ್ಟು ದಿನ ಗಮನಿಸಿಬಿಟ್ರೆ ನಿಮಗೆ ಉತ್ತರ ಬಂದುಬಿಡ್ತದೆ. ಎಕ್ಸಾಕ್ಟ್ಲಿ. ಮತ್ತು ನೀವು ನಮ್ಮ ಜಾತಿಯ ಸನ್ಯಾಸಿ, ಹಾಗಾಗಿ ಇವನೇನು ಮಾಡಿದ್ರು ನಾವು ಅವನು ಸಹಿಸ್ಕೊಳ್ತೀವಿ ಅಂತ ನೀವೇ ರಕ್ಷಣೆ ಕೊಟ್ಟರೆ ಅದರಿಂದಾಗಿ ಅಪಾಯ ಹೆಚ್ಚೇ ಆಗ್ತದೆ. ನೀವು ಹೇಳಿದ ಉದಾಹರಣೆ ಬಗ್ಗೆ ನಾವು ಮೊನ್ನೆ ಎಲ್ಲ ಒಂದು ಕಡೆ ಕೇಳ್ತಾ ಇದ್ವು. ಹಿಂದೆ ಒಂದು ಕಡೆ ಆದ ರೀತಿ ಘಟನೆ ಆಗಿತ್ತು, ಆ ಊರಿಂದ ಓಡಿಸಿದ್ರು ಅಂತ. ಇದು ನಿಮ್ಮ ಯಾರಿಗೂ ಗೊತ್ತಾಗಲಿಲ್ವ? ಹಾಗಾದರೆ ಗೊತ್ತಾದ ಮೇಲೆ ಹೇಗೆ ಇಟ್ಕೊಂಡ್ರಿ ನೀವು? ಅಲ್ವಾ? ಸಮಾಜದ ಮುಖಂಡರದು ಅಷ್ಟೇ ಕರ್ತವ್ಯ ಇದೆ ಅಲ್ವ? ಆದರೆ ಸನ್ಯಾಸಿ ಆದ ತಕ್ಷಣ ನಮ್ಮ ಸಮಾಜ ಸನ್ಯಾಸಿ ನಾವು ಹೇಳ್ದಾಗ ಕೇಳಬೇಕು, ನಾವು ಹೇಳಿದವ್ರನ್ನ MLA ಮಾಡಬೇಕು ಅಂತ ಸನ್ಯಾಸಿಗಳ ಮೇಲೆ ನೀವೂ ಕೂಡ ಅಪೇಕ್ಷೆ ಪಡ್ತಿರಲ್ಲ. ಸನ್ಯಾಸಿಗಳನ್ನು ದಾರಿ ತಪ್ಪಿಸ್ತಾ ಇರೋರು ಯಾರು?
ದಾರಿ ತಪ್ತಾ ಇದ್ದಾರೆ ಅಂತ ಒಂದು ಮಾತ್ರ ಹೇಳಿದ್ರೆ ಸರಿ ಹೋಗಲ್ಲ. ದಾರಿಯನ್ನು ತಪ್ಪಿಸ್ತಾ ಇರೋರು ಕೂಡ ಯಾರು? ನೀವುಗಳೇ ಅಲ್ವಾ? ನಿಮ್ಮ ಆಸೆಗೋಸ್ಕರ, ನಿಮ್ಮ ಅಧಿಕಾರವನ್ನು ಹಿಡಿಬೇಕು ಅನ್ನೋಕ್ಕೋಸ್ಕರ, ನೀವು ನಿಮ್ಮ ಸಮಾಜದ ಉದ್ಧಾರ ಆಗಬೇಕು ಅನ್ನೋಕ್ಕೋಸ್ಕರ ಸನ್ಯಾಸಿಗಳಿಗೆ ಕೊಡಬಾರದ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಅವರನ್ನು ದಾರಿ ತಪ್ಪಿಸಿ ಕೊನೆಗೆ ಈ ರೀತಿಯಾಗಿ ಸನ್ಯಾಸಿ ಆದವರು ಹೀಗೆಲ್ಲ ಮಾಡಿದ್ರು ಅಂತ ನೀವುಗಳೇ ಪ್ರಚಾರ ಮಾಡ್ತಾ ಇದ್ದೀರಿ. ಹಾಗೆ ಎರಡೂ ಕಡೆಯಿಂದ ಸರಿಯಾಗಬೇಕು. ಕೇವಲ ಸನ್ಯಾಸಿ ಸರಿಯಾಗೋದಲ್ಲ, ಯಾರು ಗೃಹಸ್ಥ ಆಶ್ರಮದಲ್ಲಿದ್ದು ಕೂಡ ಸನ್ಯಾಸಿಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನುವಂತಿದೆ, ಅದನ್ನು ಇಟ್ಕೋಬೇಕಲ್ವ. ನಾವು ಎಷ್ಟೇ ಪರಿಶುದ್ಧವಾಗಿ ನಾವು ಕೆಲಸ ಮಾಡಿದ್ರು, ಯಾರೋ ಮಾಡಿದ್ರು ಅಂದ ತಕ್ಷಣ ನಮ್ಮ ಮೇಲೂ ಕಳಪೆ ಅಂತ ಹಾಕಿದಾಗ ನಮಗೂ ಒಂದು ಸರಿ ಎಲ್ಲೋ ಅನಿಸ್ಬೇಕಲ್ಲ. ಅರೆ ನಾವು ಇಷ್ಟೆಲ್ಲ ಸರಿ ಇದ್ರೂ ಹೀಗೆ ಹೇಳ್ತೀರಿ, ಆಯಿತು ಬಿಡು ನಾನು ಹಾಗೆ ಇರ್ತೀನಿ ಅನ್ನುವಂಥದ್ದು ಆಗಿಬಿಡಬಹುದು. ಜವಾಬ್ದಾರಿಯಿಂದ ಸಾಮಾನ್ಯರು ವರ್ತಿಸಬೇಕು. ನಾನು ರಸ್ತೆಯಲ್ಲಿ ಹಿಂದೆ ಬೈಕ್ನಲ್ಲಿ ಹೋಗಬೇಕಾದ್ರೆ ಅನ್ಯಮತೀಯರು ನನ್ನನ್ನು ಆತನ ಮತದವರು ಅಂತ ಅಂದ್ಕೊಂಡು ನಮಸ್ಕಾರ ಮಾಡೋರು, ಅವರ ರೀತಿಯಲ್ಲಿ ನಮಸ್ಕಾರ ಮಾಡೋರು. ಆದರೆ ಇದುವರೆಗೆ ಒಬ್ಬ ಸನಾತನಿ, ಒಬ್ಬ ಹಿಂದೂ ನಮ್ಮನ್ನು ನೋಡಿ ಅತ್ಯಂತ ವಿನಮ್ರತೆಯಿಂದ, ಶ್ರದ್ಧೆಯಿಂದ, ಗೊತ್ತಿಲ್ಲದೆ ಇರೋರು ಬಂದು ನಮಸ್ಕಾರ ಮಾಡಿದ್ದಿಲ್ಲ. ದೂರದಲ್ಲಿ ಇಂಕ ನಗ್ತಾರೆ, ಇವರು ಒಬ್ಬ ಕಪಟಿ ಅನ್ನೋ ರೀತಿಯಾಗಿ ನೋಡ್ತಾರೆ. ನಮಗೂ ನೋವಾಗ್ತದೆ. ನಿಮ್ಮದು ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನು ಹೇಳಿ, ನಾವು ಇಲ್ಲಿ ಮಾಡ್ತಾ ಇರೋದು, ಇಲ್ಲಿ ಯಾರು ಹೊತ್ಕೊಂಡು ಹೋಗೋಕ್ಕೇನೂ ಇಲ್ಲ. ಯಾವ ಸನ್ಯಾಸಿಯು ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಕಾರನ್ನು, ವಿದೇಶದಲ್ಲಿ ಫ್ಲ್ಯಾಟ್ಗಳನ್ನು ಕೊಡಿಸ್ಲಿಕ್ಕೆ ಅವರೇನು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದು ಇಡೀ ಸನಾತನ ಪರಂಪರೆಗೆ, ಧರ್ಮಕ್ಕೆ, ಭಾರತಕ್ಕೆ ಒಳ್ಳೆಯದಾಗಲಿ ಅಂತ. ಕೊಡುಗೆ ಜಾಸ್ತಿ ಇದೆ. ಆದರೆ ಅವರ ದಾರಿ ತಪ್ಪಿದಾಗೂ ಸೂಕ್ಷ್ಮವಾಗಿರಿ. ಹಾಗೆ ನೀವು ಕೂಡ ದಾರಿ ತಪ್ಪಿಸಬೇಡಿ. ಭಾಳ ಒಳ್ಳೆಯ ಮಾತುಗಳು ಸದ್ಗುರು ಶ್ರೀರಾಮ ಅವರಿಂದ. ನಾನು ಫೈನಲ್ ಆಗಿ ಇನ್ನೊಂದು ಪ್ರಶ್ನೆ ಕೇಳಬೇಕು. ನಮ್ಮಲ್ಲಿ ಸನ್ಯಾಸಿಗಳ ಬಗ್ಗೆ ಹೇಗೆ ಒಂದು ಗೌರವ ಇದೆಯೋ ಹಾಗೆ ಒಂದು ಭಯ ಕೂಡ ಇದೆ. ಆ ಭಯ ಏನು ಅಂತಂದರೆ, ನಮ್ಮನೇಲಿ ನಮ್ಮ ಮಗ ಏನೋ ಸನ್ಯಾಸಿ ಆಗಿಬಿಟ್ರೆ ಅನ್ನೋ ಭಯ. ನಾ ಹೇಳೋದು ಪ್ರತಿ ಮನೆಯಲ್ಲೂ ಒಬ್ಬ ಸನ್ಯಾಸಿ ಆಗಬೇಕು. ಓಕೆ, ಸಾಧ್ಯವಾಗೋದಿದ್ದರೆ ನೋಡಿ, ಬೌದ್ಧ ಮತದಲ್ಲಿ ಅದೊಂದು ಪರಂಪರೆ ಇದೆ. ದೊಡ್ಡ ಮಗ ಎಲ್ಲರೂ ಕೂಡ ಲಾಮ ಆಗಬೇಕು, ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಇದೆ. ಏನು ಲಾಸ್ ಆಗ್ತಿದೆ? ಯಾವುದೋ ನಾವು ನೋಡಿದ್ದೀವಿ, ಯಾವುದೋ ಒಂದು ಮಠಕ್ಕೋ ಅಥವಾ ಆಶ್ರಮಕ್ಕೋ ಅವರ ಮಗ ಹೋಗ್ಬಿಟ್ರೆ ಇವರು ಎಲ್ಲೋ ದಾರಿ ತಪ್ಪದ ಅನ್ನೋ ರೀತಿಯಲ್ಲಿ ತಂದೆ ತಾಯಿ ಗೋಳಿಡ್ತಾರೆ. ಅದೇ ಮಗ ಕುಡಿತ, ಇಲ್ಲೇ ಬೇಡದ ಎಲ್ಲ ಚಟಗಳನ್ನು ಇಟ್ಕೊಂಡು ತಂದೆ ತಾಯಿಗೆ ಅಷ್ಟು ನೋವು ಕೊಡ್ತಾ ಇದ್ದರು, ಅದು ತೊಂದರೆ ಅಲ್ಲ ಅವರಿಗೆ. ಆಕಸ್ಮಿಕವಾಗಿ ಒಳ್ಳೆಯ ಮಾರ್ಗ, ಅದು ಏನೋ ಸನ್ಯಾಸಿ ಆದರೆ ನಮ್ಮದೊಂದು ಪದ್ಧತಿ ಇದೆ, ಒಂದು ಮಾತಿದೆ, ಅವನೊಬ್ಬ ಸನ್ಯಾಸಿಯಾಗಿ ಮೋಕ್ಷ ಪಡೆದರೆ 7 ತಲೆಮಾರುಗಳು ಮೋಕ್ಷ ಪಡಿತಾರೆ ಅಂತ ಒಂದು ಮಾತಿದೆ. ಅಂತಹ ಅತ್ಯಂತ ಉತ್ಕೃಷ್ಟವಾದ ಮಾರ್ಗ ಅದು. ಅವರಿಗೆ ಯೋಗ್ಯತೆ ಇದ್ದರೆ, ಎಲ್ಲರೂ ಆಗೋಕ್ಕಾಗಲ್ಲ. ನಾನು ಪ್ರತಿ ಮನೆ ಆಗಲಿ ಅಂತ ಹೇಳಿದ್ನಲ್ಲ, ಅಷ್ಟು ಸುಲಭ ಅಲ್ಲ ಅದು. ಯಾರಿಗೋ 100 ಜನದಲ್ಲಿ 1000 ಜನದಲ್ಲಿ ಒಬ್ಬನಿಗೆ ಅನಿಸ್ತದೆ. ಆದರೆ ಈ ಮಾರ್ಗಕ್ಕೆ, ಈ ದಾರಿಗೆ ಬರೋದಿದೆಯಲ್ಲ, ಸನ್ಯಾಸ ಧರ್ಮಕ್ಕೆ ಬರೋದಿದೆಯಲ್ಲ, ಅದು ಅಷ್ಟು ಸುಲಭವಾದದ್ದಲ್ಲ. ಹಾಗೆ ಯಾರಾದರೂ ಬರೋದಿದ್ದರೆ ನಾನು ಹೇಳೋದು, ತಂದೆ ತಾಯಿಯಂದಿರು ನಮಸ್ಕಾರ ಮಾಡಿ ಸಂತೋಷದಿಂದ ಕಳಿಸ್ಕೊಡಿ. ಅತ್ಯಂತ ಉತ್ಕೃಷ್ಟ ಮಾರ್ಗ ಅದು. ನಿಮ್ಮ ಮಗ ಉದ್ಧಾರ ಆಗೋದು ಅಷ್ಟೇ ಅಲ್ಲ, ನಿಮ್ಮ ಮಗನಿಂದಾಗಿ 10 ಜನ ಉದ್ಧಾರ ಆಗ್ತಾರೆ, 10 ಜನ ಒಳ್ಳೆಯ ಮಾರ್ಗಕ್ಕೆ ಬರ್ತಾರೆ. ಹೇಗೆ ಒಬ್ಬ ಮಗ ಚೆನ್ನಾಗಿ ಓದಿ ಅಮೇರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ಸೆಟ್ಲಾದರೆ ಎಷ್ಟು ಖುಷಿ ಪಡ್ತೀರೋ, ಅವನೇನು ಪ್ರತಿ ಬರಲ್ಲ. ನಾವು ನೋಡಿದ್ದೀವಿ ಎಷ್ಟೋ ಜನರನ್ನು, ಬೆಂಗಳೂರಿನ ಎಷ್ಟೋ ಮನೆಗಳಲ್ಲಿ ನೋಡಿದ್ದೀವಿ. ಇತ್ತೀಚೆಗೆ ಮೊನ್ನೆ ಯಾರೋ ಹೇಳಿದರು, ನಮ್ಮ ಅಪಾರ್ಟ್ಮೆಂಟಲ್ಲಿ ಅವರ ಮಗ ಅಮೇರಿಕಾದಲ್ಲಿ ವಾಸ ಮಾಡ್ತಾ ಇದ್ದಾರೆ, 5 ದಿನದಿಂದ ಬಾಗಿಲು ತೆಗೆದಿಲ್ಲ, ಕೆಲಸದಾಕೆ ಬಂದು ಪ್ರತಿನಿತ್ಯ ನೋಡಿ ಹೋಗ್ತಾ ಇದ್ರು. ಒಂದು ದಿನ ಇರಲಿ ಅಂತ ಬಾಗಿಲನ್ನು ಜೋರಾಗಿ ಹೊಡೆದು ಒಳಗೆ ಹೋದರೆ ವಾಸನೆ ಬರ್ತಾಯಿತ್ತು. ಒಂದೇ ಹೆಣ್ಣು, ತಾಯಿ ಬದುಕಿದ್ದು, ಅಲ್ಲಿ ಸತ್ತು ಹೋದರು. ಮಗ ಅಮೇರಿಕಾದಲ್ಲಿ ಬದುಕಿದ್ದಾನೆ, ಅಮೇರಿಕಾದಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಾನೆ, ಇಲ್ಲಿ ತಾಯಿ ತೀರೋದ್ರಲ್ಲ. ಇದು ಸರಿನಾ? ಹಾಗಾದರೆ ಸನ್ಯಾಸಿ ಆದವನು ತಾಯಿಯನ್ನು ನೋಡ್ಕೋಬಹುದು ಅಂತಿದೆ, ಹತ್ತಿರ ಇಟ್ಕೊಂಡೇ ನೋಡ್ಕೋಬಹುದು ಅಂತಿದೆ. ಅದರಲ್ಲೂ ಸನ್ಯಾಸ ಅಂದ್ರೇನು? ಒಳ್ಳೆಯ ದೊಡ್ಡ ಮಾರ್ಗ, ಯಾರಿಗೂ ಲಭಿಸದ ಮಾರ್ಗ. ಹಾಗೆ ಯಾರಾದರೂ ಹೋಗೋದಿದ್ರೆ ನಾ ಹೇಳೋದು, ತಂದೆ ತಾಯಿಯಂದಿರು ಹೃದಯ ತೆರೆದು, ಮನಸ್ಸನ್ನು ತೆರೆದು, ಪೂರ್ಣ ಆಶೀರ್ವಾದದಿಂದ ಸನ್ಯಾಸ ಮಾರ್ಗಕ್ಕೆ ಕಳಿಸ್ಕೊಡಿ. ಒಳ್ಳೆಯ ಮಾರ್ಗ ಅದು. ಆ ಮಾರ್ಗದಿಂದ ಇನ್ನೂ 100 ಜನ ಉದ್ಧಾರ ಆಗ್ತಾರೆ ಅಂತ ನಾವು ಹೇಳೋದು. ಸೊ ಸದ್ಗುರು ಶ್ರೀರಾಮ ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನ ನಾವು ಈ ಒಂದು 3 ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀವಿ.
ಭಾಳಷ್ಟು ಎನ್ಲೈಟ್ನಿಂಗ್ ಎಪಿಸೋಡ್ಗಳಂತ ನನಗನ್ಸುತ್ತೆ. ಸೊ ಗೌರಿ ಶೆಟ್ಟಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಸರ್ ತುಂಬ ಥ್ಯಾಂಕ್ಸ್, ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ನಮ್ಮ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಟ್ಟಿದ್ದೀರಾ. ಸೊ ತುಂಬ ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸದ್ಗುರು ಶ್ರೀರಾಮ್ ಅವರ ಗುರು ಪೂರ್ಣಿಮೆ ಯಶಸ್ಸು ಕಾಣಲಿ ಮತ್ತು ಈ ಯಶಸ್ಸಿನಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ನಾನು ಹೇಳ್ತಾ, ಸ್ಕ್ರೀನ್ ಮೇಲೆ ನಮಗೆ ಡೀಟೇಲ್ಸ್ ಕಾಣಿಸ್ತಾ ಇದೆ. ಸೊ ಹೋಗಿ ನೀವು ಕೂಡ ಗುರುವಿನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಒಂದು ಎಪಿಸೋಡ್ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತೀನಿ, ಏನಂದರೆ ಇದು ಪಿ ಲಂಕೇಶ್ವರ ಒಂದು ಸಣ್ಣ ಒಂದು ಚುಟುಕ ಇದೆ. ಕಾವ್ಯನ್ನು ಕಂಡೊಡನೆ ಸಂದೇಹಪಟ್ಟವರು ಪಶ್ಚಾತ್ತಾಪ ಪಡುವ ಕಷ್ಟದಿಂದ ಮುಕ್ತರು ಅಂಥೇಳಿ. ಅಂದರೆ ಮುಂದೆ ಆಗೋ ಪಶ್ಚಾತ್ತಾಪಕ್ಕೆ ನೀವು ಆಗಬಾರ್ದು, ನೀವು ಪಶ್ಚಾತ್ತಾಪ ಆಗಬಾರ್ದು, ಸ್ವಲ್ಪ ಸಂದೇಹದಿಂದ ನೋಡಿ ಅಂಥೇಳಿ ಪಿ ಲಂಕೇಶ್ ಹೇಳಿದ್ದಾರೆ. ಹಾಗೆ ಖಂಡಿತ ಗುರುಗಳು ಹೇಳಿದ ಹಾಗೆ ಭಕ್ತಿ ಇರಲಿ, ಗೌರವ ಇರಲಿ, ಆದರೆ ಒಂದು ಪರೀಕ್ಷಿಸಿ ನೋಡುವಂಥ ಒಂದು ಮನಸ್ಥಿತಿ ಕೂಡ ನಿಮ್ಮಲ್ಲಿರಲಿ. ಸೊ ಆವಾಗ ಮುಂದೆ ಆಗುವಂಥ ಮೋಸಕ್ಕೆ ನೀವು ಬಲಿಯಾಗದಿರುವಂಥ ಸಾಧ್ಯತೆಗಳಿರ್ತವೆ. ಸೊ ಅಷ್ಟು ಹೇಳ್ತಾ, ಆದರೂ ಕೂಡ ಮೇಜರ್ ರೆಸ್ಪಾನ್ಸಿಬಿಲಿಟಿ ಲೈಸ್ ವಿತ್ ದೆಮ್. ಅಂದರೆ ಯಾರು ಗುರುಗಳು, ಯಾರು ಸನ್ಯಾಸಿಗಳು, ಯಾರು ಮಠಾಧೀಶರು, ಅವ್ರ ಮೇಲೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂದರೆ ಅವ್ರನ್ನ ನಾವು ಗುರುವಿನ ಸ್ಥಾನ ಕೊಟ್ಬಿಟ್ಟಿದ್ದೀವಿ, ನಾವು ಶಿಷ್ಯರು ಅಂತ ನಾವು ಹೇಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಹೀಗಾಗಿ ಅವ್ರು ನಮ್ಮನ್ನು ಹೇಗೆ ನಡೆಸ್ಕೋತಾರೆ ಅನ್ನೋದು ಅವ್ರ ರೆಸ್ಪಾನ್ಸಿಬಿಲಿಟಿ. ನಾವೊಂದು ಗೌರವ ಕೊಡ್ತಾ ಇದ್ದೀವಿ, ಪ್ರೀತಿ ಕೊಡ್ತಾ ಇದ್ದೀವಿ, ಎಲ್ಲ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಈ ಮಾತನ್ನು ಹೇಳ್ತಾ ನಾನು ಈ ವಿಚಾರವನ್ನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳಿಗೆ ಅನುಮಾನಗಳೇನಾದರೂ ಇದ್ದರೆ ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ, ಮಾನಸ್ ಸರ್ ಅವರ ಕಾರ್ಯಕ್ರಮವನ್ನು. ನಮಸ್ಕಾರ.